ನಮಸ್ಕಾರ ವಿಶ್ವಾನಿ ಟಿವಿಗೆ ಸ್ವಾಗತ. ನಾನು ಚಿದಾನಂದ ರುದ್ರ ಫುರ್ಮಾಟ್. ಬಿಹಾರದಲ್ಲಿ ಇತ್ತೀಚೆಗೆ ನಡೆದ ವಿಧಾನಸಭಾ ಚುನಾವಣೆಯ ಮತ ಎಣಿಕೆ ಈಗಾಗಲೇ ನಡೆಯುತ್ತಿದ್ದು ಸಂಜೆ ಹೊತ್ತಿಗೆ ಒಂದು ಸ್ಪಷ್ಟ ಫಲಿತಾಂಶ ಪ್ರಕಟವಾಗಲಿದೆ. ಈಗಾಗಲೇ ಹೆಚ್ಚಿನ ಎಕ್ಸಿಟ್ ಪೋಲ್ ಫಲಿತಾಂಶಗಳು ಎನ್ಡಿಎ ಮೈತ್ರಿಕೂಟಕ್ಕೆ ನಿಚ್ಚಳ ಬಹುಮತ ಎಂದು ಹೇಳಿವೆ. ಆದರೂ ಕೆಲವೊಮ್ಮೆ ಎಕ್ಸಿಟ್ ಪೋಲ್ಗಳು ಉಲ್ಟಾ ಹೊಡೆಯುವ ಸಾಧ್ಯತೆಗಳಿರುವುದರಿಂದ ಅನಿರೀಕ್ಷಿತ ಫಲಿತಾಂಶಗಳಿಗೆ ಸಿದ್ಧರಾಗಬೇಕಿದೆ. ಈ ಬಾರಿಯೂ ನಿತೀಶ್ ಕುಮಾರ್ ಅವರೇ ಅಧಿಕಾರಕ್ಕೆ ಬರುತ್ತಾರಾ ಅಥವಾ ಕಾಂಗ್ರೆಸ್ ನೇತೃತ್ವದ ಮಹಾಗಠಬಂಧನ್ ಅಧಿಕಾರಕ್ಕೆ ಬರುತ್ತದಾ ಎಂಬುದನ್ನು ಕಾದು ನೋಡಬೇಕಿದೆ. ಬಿಹಾರ ವಿಧಾನಸಭೆಯಲ್ಲಿ ಒಟ್ಟು ವಿಧಾನಸಭಾ ಸ್ಥಾನಗಳ ಸಂಖ್ಯೆ 243. ಸರ್ಕಾರ ರಚನೆಗೆ ಯಾವುದೇ ಪಕ್ಷಕ್ಕೆ ಅಥವಾ ಮೈತ್ರಿಕೂಟಕ್ಕೆ ಬೇಕಾಗಿರುವುದು 122. ಈ ಬಾರಿಯ ಚುನಾವಣೆಗಾಗಿ ಅಲ್ಲಿ 2 ಹಂತಗಳಲ್ಲಿ ಮತದಾನ ನಡೆದಿದೆ. ನವೆಂಬರ್ 6ರಂದು ನಡೆದಿದ್ದ ಮೊದಲ ಹಂತದ ಮತದಾನದಲ್ಲಿ 65.08% ಮತ ಚಲಾವಣೆಯಾಗಿತ್ತು. ನವೆಂಬರ್ 11ರಂದು ನಡೆದಿದ್ದ 2ನೇ ಹಂತದ ಮತದಾನದಲ್ಲಿ ದಾಖಲೆಯ 68.76% ಮತದಾನವಾಗಿತ್ತು. ಖ್ಯಾತ ಚುನಾವಣಾ ಸಮೀಕ್ಷಾ ಸಂಸ್ಥೆಗಳಾದ ಟುಡೇಸ್ ಚಾಣಕ್ಯ, ಜೆವಿಸಿ, ಆಕ್ಸಿಸ್ ಮೈ ಇಂಡಿಯಾ, ದೈನಿಕ್ ಭಾಸ್ಕರ್, ಪೀಪಲ್ ಪಲ್ಸ್, ವೋಟ್ ವೈಬ್ ಮುಂತಾದ ಚುನಾವಣೋತ್ತರ ಸಮೀಕ್ಷಾ ವರದಿಗಳು ಈ ಬಾರಿಯೂ ಬಿಹಾರದಲ್ಲಿ ಎನ್ಡಿಎ ಮೈತ್ರಿಕೂಟವೇ ಅಧಿಕಾರಕ್ಕೆ ಬರಲಿದೆ ಎಂದು ಹೇಳಿತ್ತು. ಕಾಂಗ್ರೆಸ್ ಆರ್ಜೆಡಿ ನೇತೃತ್ವದ ಮಹಾಗಠಬಂಧನವು ಈ ಬಾರಿಯೂ ವಿಪಕ್ಷದಲ್ಲೇ ಕೂರಲಿದೆ ಎಂದು ಹೇಳಿತ್ತು. ನಿತೀಶ್ 10ನೇ ಬಾರಿ ಸಿಎಂ ಆಗ್ತಾರಾ? ಹೌದು, ಎಕ್ಸಿಟ್ ಪೋಲ್ ಫಲಿತಾಂಶಗಳನ್ನು ನುಡಿದಂತೆ ಎನ್ಡಿಎ ಅಧಿಕಾರಕ್ಕೆ ಬಂದ್ರೆ ಆ ಮೈತ್ರಿಕೂಟದ ಮುಖ್ಯಮಂತ್ರಿ ಅಭ್ಯರ್ಥಿಯಾಗಿರುವ ನಿತೀಶ್ ಕುಮಾರ್ ಅವರೇ ಮತ್ತೆ ಮುಖ್ಯಮಂತ್ರಿಯಾಗಲಿದ್ದಾರೆ. ಈ ಬಾರಿಯ ಅವರು ಮುಖ್ಯಮಂತ್ರಿಯಾಗುತ್ತಿರುವುದು ಸತತ 10ನೇ ಬಾರಿ. 2000ದಿಂದ ಇಲ್ಲಿಯವರೆಗೆ ಅವರು ಸತತವಾಗಿ 9 ಬಾರಿ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ್ದಾರೆ. ಸೀಟ್ ಶೇರಿಂಗ್ ನಿಂದ ಹಿಡಿದು ಚುನಾವಣಾ ತಂತ್ರಗಾರಿಕೆ ಮುಂತಾದ ಎಲ್ಲಾ ವಿಚಾರಗಳಲ್ಲಿಯೂ ಅಲ್ಲಿ ಎನ್ಡಿಎ ಉತ್ತಮ ರಣತಂತ್ರವನ್ನು ರೂಪಿಸಿದೆ. 2025ರಲ್ಲಿ ಸಿಎಂ ಆದ್ರೆ ಅದು ಅವರ 10ನೇ ಪದಗ್ರಹಣವಾಗಲಿದೆ. ಇದು ಹೊಸ ದಾಖಲೆಗೆ ಕಾರಣವಾಗಲಿದೆ. ಎಕ್ಸಿಟ್ ಪೋಲ್ಗಳನ್ನು ಸುಳ್ಳಾಗಿಸಿ ಮಹಾಗಠಬಂಧನ್ ಅಧಿಕಾರಕ್ಕೆ ಬಂದ್ರೆ ಅಲ್ಲಿಯೂ ಕೂಡ ತೇಜಸ್ವಿ ಯಾದವ್ ಅವರು ಮುಖ್ಯಮಂತ್ರಿಯಾಗಲಿದ್ದಾರೆ. ಈ ಬಾರಿಯ ಚುನಾವಣೆಯಲ್ಲಿ ಕೆಲವು ಕ್ಷೇತ್ರಗಳಲ್ಲಿ ಅಚ್ಚರಿಯ ಫಲಿತಾಂಶಗಳು ಬರಬಹುದು. ಈ ಬಾರಿಯ ಚುನಾವಣೆಗೆ ಆಮ್ ಆದ್ಮಿ ಪಾರ್ಟಿ ಬಿಹಾರಕ್ಕೆ ಎಂಟ್ರಿ ಕೊಟ್ಟಿದ್ದು ಅಲ್ಲಿನ ಎಲ್ಲ 243 ಕ್ಷೇತ್ರಗಳಲ್ಲಿಯೂ ಆ ಪಾರ್ಟಿ ಸ್ಪರ್ಧಿಸಿದೆ. ಖ್ಯಾತ ಚುನಾವಣಾ ವಿಶ್ಲೇಷಕರಾದ ಪ್ರಶಾಂತ್ ಕಿಶೋರ್ ಅವರ ಜನ್ ಸುರಾಜ್ ಪಾರ್ಟಿ ಕೂಡ ಅದೃಷ್ಟ ಪರೀಕ್ಷೆಗೆ ಇಳಿದಿದೆ. ಈ 2 ಪಾರ್ಟಿಗಳಿಂದಾಗಿ ಎನ್ಡಿಎ ಹಾಗೂ ಮಹಾಗಠಬಂಧನ್ ಮೈತ್ರಿಗೆ ಬರಬೇಕಿದ್ದ ಮತಗಳು ವಿಭಜನೆಯಾಗುವ ಸಾಧ್ಯತೆಗಳಿವೆ. ಹಾಗಾಗಿ ತ್ರಿಕೋನ ಸೆಣಸು ಇರುವ ಕೆಲವು ಕ್ಷೇತ್ರಗಳಲ್ಲಿ ಅಚ್ಚರಿಯ ಫಲಿತಾಂಶ ಬಂದರೂ ಬರಬಹುದು. ಈ ಬಾರಿ ಅತಿ ಹೆಚ್ಚು ಮತದಾನವಾಗಿದೆ. ಬಿಹಾರದ ಪರಿಸ್ಥಿತಿಯಲ್ಲಿ ಹೇಗೆ ಅತಿ ಹೆಚ್ಚು ಮತದಾನವಾದಾಗ ಸ್ಥಳೀಯ ಪಕ್ಷಗಳಿಗೆ ಹೆಚ್ಚು ಲಾಭವಾಗಿದ್ದಿದೆ. ಹಾಗಾಗಿ ಈ ಬಾರಿಯ ಕೆಲವು ಕ್ಷೇತ್ರಗಳ ಫಲಿತಾಂಶಗಳು ಅಚ್ಚರಿಯ ಫಲಿತಾಂಶ ಬಂದ್ರೆ ಅಚ್ಚರಿ ಪಡಬೇಕಿಲ್ಲ. ಆದ್ರೂ ಒಂದು ಸ್ಪಷ್ಟ ಚಿತ್ರಣ ಸಿಗಬೇಕಾದ್ರೆ ಇವತ್ತಿನ ಒಂದು ಮಧ್ಯಾಹ್ನ ಅಥವಾ ಸಂಜೆ ಹೊತ್ತಿಗೆ ಕಾದು ನೋಡಬೇಕಿದೆ. ಆಗ ಬಿಹಾರದ ಗದ್ದುಗೆ ಯಾರಿಗೆ ಸಿಗಲಿದೆ ಎಂಬುದು ಗೊತ್ತಾಗಲಿದೆ. ಮತ್ತಷ್ಟು ವೈವಿಧ್ಯಮಯ ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಶ್ವಾನಿ ಟಿವಿ. ನಮಸ್ಕಾರ.